ಅಲ್ಲ ನಿನ್ನನ್ನಲ್ಲ, ನಿನ್ನಂತ ಬೇವರ್ಸಿನ ಹುಟ್ಸಿರೋ ನಿಮ್ಮ ಅಪ್ಪ ಅಮ್ಮನ್ ಬೈಬೇಕು. ನೀನ್ ಅವನ ಬಗ್ಗೆ ಗೊತ್ತಿಲ್ಲದಲ್ಲೇ ಮಾತಾಡ್ತಿದ್ಯಾ? ಇನ್ನೇನ್ ಗೊತ್ತಾಗ್ಬೇಕು? ಪ್ರೀತಿ ಹೆಸರಲ್ಲಿ ಹುಡುಗಿರಿಗೆ ಮೋಸ ಮಾಡ್ಲಿಲ್ವಾ? ಅಲ್ಲ ಅವನ್ ಬಗ್ಗೆ ನಿನ್ಗೇನ್ ಗೊತ್ತು? ನೀನ್ ಯಾರು? ನನ್ಗೆ ಗೊತ್ತು. ಅವನ್ ಬೆಸ್ಟ್ ಫ್ರೆಂಡು. ಅವ್ನ ಹಂಗಾಗೋ ಕಾರಣ ನಾನೇ. ಅವನ ಜೀವನ ಹಾಳಾಗೋಗೋಕ್ಕೂ ನಾನೇ ಕಾರಣ. ನಾನೇ. ಒಂದು ಟೈಮಲ್ಲಿ ಮುನು ಹೆಂಗಿದೆ ಅಂತ ಗೊತ್ತಾ? ಹಲೋ ಎಲ್ಲೋ ಚೂಡಿದಾರ್. ಅಮ್ನೋರ್ ದೇವಸ್ಥಾನದಲ್ಲಿ ಈ ತರ. ನಾವು ಕ್ರಿಶ್ಚಿಯನ್ಸ್. ಮತ್ತೆ ಅಮ್ನೋರ್ ಟೆಂಪಲ್. ಜೀಸಸ್ ಹೋಗ್ಬಿಡಿ ಅಂತ ಹೇಳಿಲ್ವಲ್ಲ, ಆದ್ರೂ ಈ ಮತಗಳು ಮನುಷ್ಯರಿಗಷ್ಟೇ, ದೇವ್ರಿಗಲ್ವಲ್ಲ. ಹಲೋ, ನಿಮ್ ಹೆಸರೇನು? ನಿಮ್ಮನ್ನೇ. ಜೆಸಿಕಾ, ಜೂಲಿ, ಜಾಕ್ಲಿನ್, ಜೆನಿಫರ್. ಜೆನಿ, ಇಲ್ಲಿವರೆಗೂ ನಾನು ನೋಡಿರೋ ಒಂದೇ ಒಂದು ಸುಂದರವಾದ ಹುಡುಗಿ ಅಂದ್ರೆ ಜೆನಿಫರ್. ಅಂದ್ರೆ ಪಾಪ್ ಸಿಂಗರ್ ಜೆನಿಫರ್ ಲೋಪೆಜ್. ಹಲೋ ಎಲ್ಲೋ ಚೂಡಿದಾರ್, ಇಷ್ಟಕ್ಕೆ ಹೆಸರು ಕರೆಕ್ಟೋ ಇಲ್ವೋ ಅಂತ ಹೇಳೇ ಇಲ್ಲ. ಜನಿ ತುಂಬಾ ನೆನಪಾಗ್ತಿದ್ದಾಳೋ? ಲೇ, ನೀನ್ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೆ ಅಂತಾನೆ ಡೌಟು. ಅಟ್ಲೀಸ್ಟ್ ಈ ಶೀಟ್ ಆದ್ರೂ ಬರೀ, ಇಲ್ಲಾಂದ್ರೆ ಏರ್ ವೇಸ್ಟ್ ಆಗುತ್ತೆ. ಬರೀತೀನಿ ಬಿಡೋ. ಲೇ ನನ್ನ ಮಗನೇ, ನೀನ್ ಎಷ್ಟು ಕಷ್ಟಪಟ್ಟು ಓದಿದ್ದೆ ಅಂತ ನನಗೆ ಗೊತ್ತು. ನೀನ್ ಇವಾಗ ಹುಚ್ಚಿನ ಥರ ಯೋಚನೆ ಎಲ್ಲ ಮಾಡಕ್ ಹೋಗ್ಬೇಡ. ಈ 3 ಗಂಟೆಲಿ ಯಾರು ಕರೆಕ್ಟಾಗಿ ಎಕ್ಸಾಮ್ ಬರೀತಾರೋ ಅವನೇ ರ್ಯಾಂಕರು. ನೀನ್ ಇವಾಗ ಹುಡುಗಿ ಗಿಡ್ಗಿ ಅಂತ ಓದೆ ಅಲ್ಲಿ ಉದ್ರಿಸ್ಬಿಡ್ತೀನಿ ನನ್ನ ಮಗನೇ. ಅವಳು ನಿಂಗೆ ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಇದೇನು ಸಿನಿಮಾನೇನೋ? ಅವಳ ಸೆಂಟರ್ ಎಲ್ಲಿರುತ್ತೋ ಯಾರಿಗ್ ಗೊತ್ತು? ಏನೋ ಅವಳಾಕಿರೋ ಸೆಂಟರ್ ಇದೇ ಇರ್ಬೋದೇನೋ, ಯಾರಿಗ್ ಗೊತ್ತು?